Welcome to GH Maths YouTube. If y is equal to tan inverse of x by y minus tan inverse of difference of this divided by sum of this, then d2y over dx square is equal to what? Option A pi by 4, option B pi by 2, option C 0, option D none of this. ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೇವೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕೊಟ್ಟಾಗ ಕೇರ್ಫುಲ್ ಆಗಿರಬೇಕು. ಕೆಲವು ಸ್ಟೂಡೆಂಟ್ಸ್ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿಬಿಡ್ತೀರಿ. ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ, ಇಲ್ಲಿ ಎಕ್ಸ್ ಬೈ ವೈ ಅಂತ ಇದೆ, ಅಂದರೆ ಈ ಒಂದು ಪ್ರಾಬ್ಲಮ್ ಕೊಡಬೇಕಾದ್ರೂ ಅಷ್ಟೇ. ಸಪೋಸ್ ಇಲ್ಲಿ 10 ಇದೆ, ಇಲ್ಲಿ 25 ಇದೆ, ಈಸ್ ಈಕ್ವಲ್ ಟು ಇದು ಡಿಫರೆನ್ಸ್ ಆಫ್ ದಿಸ್ ಡಿವೈಡ್ ಬೈ ಡಿಫರೆನ್ಸ್ ಆಫ್ ದಿಸ್. ಹಿಯರ್ 5 by 2 ಅಂದಾಗ ಇಲ್ಲಿ ಏನಾಗುತ್ತೆ, 5 - 2 ಡಿವೈಡೆಡ್ ಬೈ 5 + 2. ಈ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಇದು ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಮಾಡ್ತಾ ಇದ್ದೀನಿ ನೋಡಿ. ಎಕ್ಸ್ ಬೈ ವೈ ಮೈನಸ್ ಮಾಮೂಲಿ ಇದ್ದೇ ಇರುತ್ತೆ, ಟೈಮ್ ವಾಸ್ ಆಫ್ ಇಲ್ಲೇನು ಎಕ್ಸ್ ಬೈ ವೈ ಇದೆ ಇವೆರಡು ಡಿಫರೆನ್ಸ್, ಇಲ್ಲಿ ಎಕ್ಸ್ ಮೈನಸ್ ಬೈ ಡಿವೈಡೆಡ್ ಬೈ ಇವೆರಡು ಸಮ್. ಈ ಥರ ಪ್ರಾಬ್ಲಮ್ಸ್ ಇದೆ ಅಂದರೆ ಇದಕ್ಕೆ ಆನ್ಸರನ್ನು ಡೈರೆಕ್ಟಾಗಿ ಹೇಳ್ಬೋದು, ಯಾವುದೇ ಫಾರ್ಮುಲಾ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ವೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಇವೆರಡು ಡಿಫರೆನ್ಸು ನ್ಯೂಮರೇಟ್ರಲ್ಲಿ, ಇವೆರಡು ಸಮ್ಮು ಡಿನಾಮಿನೇಟ್ರಲ್ಲಿ. ಈ ಥರ ಪ್ರಾಬ್ಲಮ್ಸ್ ಇದೆ ಅಂದರೆ ಚೆಕ್ ಮಾಡಬೇಕು ನೀವು. ಯಾವುದೇ ಕಾರಣಕ್ಕೂ ಫಾರ್ಮುಲಾ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇದ್ರ ವ್ಯಾಲ್ಯೂ pi by 4. ಓಕೆ, pi by 4 is a constant. Differentiate with respect to x, dy over dx is equal to 0. Again differentiate ಮಾಡಿದಾಗಲೂ 0 ಆದೇ ಆಗುತ್ತೆ. ಓಕೆ, ಆನ್ಸರ್ ಈಸ್ ಔಟ್ ಆಫ್ 4 ಆಪ್ಷನ್ ಸಿ ಈಸ್ ದ ಆನ್ಸರ್. ಫಾರ್ಮುಲಾ ಬೇಸ್ಡ್. ಓಕೆ, ಇದ್ರ ಮೇಲೆ ಪ್ರಾಬ್ಲಮ್ ಬೇಕಾದ್ರೂ ಕೇಳ್ಬೋದು, ತೊಂದರೆ ಏನಿಲ್ಲ. ಸಪೋಸ್ ಈಗ ಇಲ್ಲಿ 100 by 5 ಅಂತ ಕೇಳ್ಬೋದು, 100 by 40 ಅಂತ ಕೇಳ್ಬೋದು, 100 by 21 ಅಂತ ಕೇಳ್ಬೋದು. ಅದು ಡಿಫ್ರೆನ್ಸು 100 - 21 ಡಿವೈಡ್ ಬೈ 100 + 21. ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗ್ಬೇಡಿ, ಆನ್ಸರ್ pi by 4 ಬರುತ್ತೆ. ಓಕೆ, ಅಂಥ ಕಂಡೀಷನ್ ಇದು. ಈ ಥರ ಇಂಥ ಪ್ರಾಬ್ಲಮ್ಸನ್ನು ನೀವು ಮೈಂಡಲ್ಲಿ ಇಟ್ಕೊಬೇಕು. ಯಾವಾಗಲೂ ಜ್ಞಾಪಿಟ್ಕೊಂಡ್ರೆ ಪ್ರಾಬ್ಲಮ್ಸ್ಗಳು ಕೇಳ್ಬೋದು, ಇದನ್ನೇ ಬೇಕಾದ್ರೂ ಕೇಳ್ಬೋದು, ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ಬೋದು. ಇದೊಂದಕ್ಕೆ ಅಡಿಕ್ಟ್ ಆಗಂಗಿಲ್ಲ ನಾವು. ಓಕೆ, ನಮ್ಮ ಕಂಡೀಷನ್ಸನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು.